ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ನಿಮಗೆ ಏನು ತಿಳಿಸ್ಕೊಡ್ತಾ ಇದ್ದೀನೆಂದರೆ ITBP ಎಲ್ಲರೂ ಫಿಸಿಕಲನ್ನು ಪಾಸ್ ಮಾಡ್ಕೊಂಡಿರ ಯಾರ್ಯಾರು ಟೆಲಿಕಮ್ಯುನಿಕೇಷನು, ಆಮೇಲೆ ಎನಿಮಲ್ ಟ್ರಾನ್ಸ್ಪೋರ್ಟು, ಆಮೇಲೆ ಟ್ರೇಡ್ಸ್ಮೇನು, ITBP ಟ್ರೇಡ್ಸ್ಮೇನು ಎಲ್ಲ ಫಿಸಿಕಲನ್ನು ಪಾಸ್ ಮಾಡ್ಕೊಂಡಿರ. ನಿಮ್ಮದು ನೆಕ್ಸ್ಟ್ ಎಕ್ಸಾಮ್ ಇದೆ. ನಿಮ್ಮದು ಫಿಸಿಕಲ್ ಆದಮೇಲೆ ಕೆಲವೊಂದು ದಿನಗಳಾದಮೇಲೆ ನಿಮ್ಮದು ಲಾಗಿನ್ ಆಗ್ತಾ ಇರಲಿಲ್ಲ ವೆಬ್ಸೈಟಲ್ಲಿ ಲಾಗಿನ್ ಆಗ್ತಾ ಇರಲ್ಲ. ಅದು ಲಾಗಿನ್ ಆಗೋ ಆಪ್ಷನ್ನೇ ಬೇರೆ ಕೊಟ್ಟಿದ್ರು. ಆದರೆ ನೀವು ಡೈರೆಕ್ಟಾಗಿ ಬಂದು ಲಾಗಿನ್ ಮಾಡ್ತಾ ಇದ್ದಿರಲ್ಲ, ಅದಕ್ಕೆ ಅದು ಲಾಗಿನ್ ಆಗ್ತಿರ್ತಿಲ್ಲ. ಅದಕ್ಕೆ ಈ ಥರ ಹೆಂಗೆ ನೀವು ಲಾಗಿನ್ ಮಾಡ್ಕೋಬೇಕು ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ತೀನಿ ನಾನು. ಲಾಗಿನ್ ಮಾಡ್ಕೊಳ್ಳಿ. ಮತ್ತು ಫಸ್ಟ್ ಸಲ ವೆಬ್ಸೈಟಿಗೆಲ್ಲ ವಿಸಿಟ್ ಕೊಡ್ತಿದ್ದಾರ, ನಿಮ್ಗೆ ಯಾವ ಥರ ಸರ್ಚ್ ಮಾಡಬೇಕು ಅನ್ನೋ ಗೊತ್ತಿರೋಲ್ಲ. ಡೈರೆಕ್ಟಾಗಿ ನನಗೆ ಸರ್ಚ್ ಮಾಡಿ ಹೇಗೆ ಎಂಟ್ರಿ ಕೊಡಬೇಕು ಅನ್ನೋದು ಅದೆಲ್ಲ ತಿಳಿಸ್ತೀನಿ ನೋಡಿ. ನೀವು ಹೊರಗಡೆ ಬರ್ತೀನಿ ನೋಡಿ ನಾನು. ಫಸ್ಟ್ ನೀವು ಗೂಗಲ್ ಅಥವಾ ಕ್ರೋಮನ್ನು ಓಪನ್ ಮಾಡ್ಕೊಳ್ಳಿ. ನಾವು ಗೂಗಲ್ ಓಪನ್ ಮಾಡ್ಕೊಂಡು ಇಲ್ಲಿ ಮೇಲ್ಗಡೆ ITBP ಲಾಗಿನ್ ಅಂತ ಸರ್ಚ್ ಕೊಡಿ. ITBP ಲಾಗಿನ್ ಅಂತ ನಾನು ಸರ್ಚ್ ಕೊಡ್ತಾ ಇದ್ದೀನಲ್ಲ, ITBP ಲಾಗಿನ್ ಅಂತ ಸರ್ಚ್ ಕೊಡಿ. ಸರ್ಚ್ ಕೊಟ್ಟ ಮೇಲೆ ಈ ಥರ ಪೇಜ್ ಬರುತ್ತೆ. ಇಲ್ಲಿ ಮೇಲ್ಗಡೆ ಕಾಣಿಸ್ತಾ ಇದೆ ನೋಡಿ, ಇಲ್ಲಿ ಮೇಲ್ಗಡೆ ಅಪ್ಲಿಕೆಂಟ್ ಪ್ರೊಫೈಲ್ ಡೀಟೇಲ್ಸ್ ಅಂತ ಇದೆ. ಈ ಕೆಳಗಡೆ ಕೂಡ ನೋಡಿ ಅಪ್ಲಿಕೇಶನ್ ಲಾಗಿನ್ ಅಂತ ಇದೆ. ಇಲ್ಲಿ ಅದನ್ನು ಕ್ಲಿಕ್ ಕೊಡಿ. ಕ್ಲಿಕ್ ಕೊಟ್ಟ ಮೇಲೆ ಈ ಥರ ಪೇಜ್ ಓಪನ್ ಆಗುತ್ತೆ. ಈ ಥರ ಪೇಜ್ ಓಪನ್ ಆದಮೇಲೆ ನೀವು ಇಲ್ಲಿ ಡೈರೆಕ್ಟಾಗಿ ಇಲ್ಲಿ ನಿಮ್ಮದು ಯೂಸರ್ ನೇಮ್ ಹಾಕ್ತಾರೆ, ಇಲ್ಲಿ ಪಾಸ್ವರ್ಡ್ ಹಾಕಿ ಕ್ಯಾಪ್ಚಾ ಹಾಕಿ ಲಾಗಿನ್ ಕೊಡ್ತಾರೆ. ಅದು ಲಾಗಿನ್ ಆಗಲ್ಲ. ಯಾಕಂದರೆ ಅವ್ರು ಬೇರೆ ಆಪ್ಷನ್ನ ಆ್ಯಡ್ ಮಾಡಿದ್ದಾರೆ. ಎಲ್ಲಿ ಆ್ಯಡ್ ಮಾಡಿದ್ದಾರೆ ಅಂದರೆ ಇಲ್ಲಿ ಮೇಲ್ಗಡೆ ಆ್ಯಡ್ ಮಾಡಿದ್ದಾರೆ ನೋಡಿ. ಇಲ್ಲಿ ರಿಕ್ರೂಟ್ಮೆಂಟ್ ಬಿಫೋರ್ 17/5/2023 ಹೇರ್ ಅಂತ ಏನು ಕೊಟ್ಟಿದ್ದಾರಲ್ಲ, ಅಲ್ಲಿ ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಅಲ್ಲ, ಇದು ಲಾಗಿನ್ ಪೇಜೇ. ಆ ಲಾಗಿನ್ ಪೇಜಲ್ಲಿ ಓಪನ್ ಆಗುತ್ತೆ ನೋಡಿ. ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿದ ಮೇಲೆ ಈ ಥರ ಪೇಜ್ ಓಪನ್ ಆಗುತ್ತೆ. ಈ ಪೇಜ್ ಓಪನ್ ಆದಮೇಲೆ ಇಲ್ಲಿ ಮೇಲ್ಗಡೆ ನಿಮ್ಮದು ಯೂಸರ್ ನೇಮು ಪಾಸ್ವರ್ಡ್ ಕೇಳಿ ಕ್ಯಾಪ್ಚಾ ಹಾಕಿ ಲಾಗಿನ್ ಆಗುತ್ತೆ. ನಂದು ಈಗ ಲಾಗಿನ್ ಮಾಡ್ತೀನಿ ನೋಡಿ. ನಂದು ಇವಾಗ ನೋಡ್ಕೊಳ್ಳಿ. ನಂದು ಇಮೇಲ್ ID, ಆಮೇಲೆ ಕೆಳಗಡೆ ಪಾಸ್ವರ್ಡ್ ಹಾಕಿದ್ದೀನಿ. ಪಾಸ್ವರ್ಡ್ ಹಾಕಿದ ಮೇಲೆ ನೋಡಿ ಕೆಳಗಡೆ ನಾನು ಈಗ ಕ್ಯಾಪ್ಚಾ ಫಿಲ್ ಮಾಡ್ತೀನಿ ನೋಡಿ. ಕ್ಯಾಪ್ಚಾ ಫಿಲ್ ಮಾಡಿ ಲಾಗಿನ್ ಮಾಡ್ತೀನಿ. ಲಾಗಿನ್ ಆಗುತ್ತೆ. ಕೆಳಗಡೆ ನಿಮ್ಮ ಸ್ಟೇಟಸನ್ನು ಅಪ್ಡೇಟ್ ಮಾಡಿದ್ದಾರೆ. ಈಗ ನಂದು ಅಪ್ಡೇಟ್ ಮಾಡಿದ್ದಾರೆ. ಈಗ ತೋರಿಸ್ತೀನಿ ನೋಡಿ ಏನೇನು ಅಪ್ಡೇಟ್ ಮಾಡಿದಾರಂತೆ ನೋಡಿ. ಲಾಗಿನ್ ಕೊಟ್ಟ ಮೇಲೆ ಲಾಗಿನ್ ಆಗ್ತಾ ಇದೆ ನೋಡಿ. ಲಾಗಿನ್ ಆಯಿತು. ಲಾಗಿನ್ ಆದಮೇಲೆ ಇವಾಗೇನು ಇಲ್ಲಿ ನಿಮ್ಮದು ಹೋಮ್ ಅಂತ ಹೊಡೆದ್ರೆ ನಿಮ್ಮದು ಅಪ್ಲಿಕೇಶನ್ ಫಾರ್ಮ್ ಡೀಟೇಲ್ಸ್ ಎಲ್ಲ ಬರುತ್ತೆ, ಓಪನ್ ಆಗುತ್ತೆ. ನೋಡ್ಕೊಳ್ಳಿ. ಈಗ ಸ್ವಲ್ಪ ಲೋಡಿಂಗ್ ಆಗ್ತಾ ಇದೆಯಲ್ಲ, ಹೀಗೆ ಓಪನ್ ಮಾಡಿದ ಇದನ್ನು ಲೋಡಿಂಗ್ ಆಗ್ತಾಯಿದೆ. ಇಲ್ಲಿ ಡೌನ್ಲೋಡ್ ಅಪ್ಲಿಕೇಶನ್ ಮೇಲೆ ನೋಡಿ. ಇದು ನಮ್ಮದು ಅಪ್ಲಿಕೇಶನ್ ಪ್ರಿಂಟ್ ತೋರಿಸ್ತಾ ಇದೆ. ನಿಮಗೆ ಹೋಮ್ ಪೇಜನ್ನು ತೋರಿಸ್ತೀನಿ. ಇಲ್ಲಿ ಸ್ವಲ್ಪ ಯಾಕೋ ಇದಾಗ್ತಾ ಇದೆ. ನೋಡ್ಕೊಳ್ಳಿ ಫ್ರೆಂಡ್ಸ್, ಈ ಥರ ಈ ಪೇಜ್ ಬರುತ್ತೆ. ನಿಮ್ಮದು ಕ್ವಾಲಿಫೈ ಆದ ಸ್ಟೇಟಸನ್ನು ಹೇಗೆ ಚೆಕ್ ಮಾಡ್ಬೇಕಂದ್ರೆ ಇಲ್ಲಿ ನೋಡಿ. ಇಲ್ಲಿ ಮೈ ಅಪ್ಲಿಕೇಶನ್ ಅಂತ ಏನು ಕಾಣಿಸ್ತಾ ಇದೆಯಲ್ಲ ಇಲ್ಲಿ ನೀವು ಚೆಕ್ ಮಾಡ್ಕೋಬೇಕು ನೋಡಿ. ಅಲ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ಇವಾಗ. ಅಲ್ಲಿ ಕ್ಲಿಕ್ ಮಾಡಿದ ಮೇಲೆ ಈ ಥರ ಪೇಜ್ ಓಪನ್ ಆಗಿದೆ. ಈ ಥರ ಪೇಜ್ ಓಪನ್ ಆದಮೇಲೆ ನಿಮಗೆ ಇಲ್ಲಿ ಅಡ್ಮಿಟ್ ಕಾರ್ಡ್ ಅಂತ ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ಅಡ್ಮಿಟ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ನಿಮ್ಮದು ಸ್ಟೇಟಸನ್ನು ಎಲ್ಲ ತೋರಿಸುತ್ತೆ. ನೋಡ್ಕೊಳ್ಳಿ. ಇಲ್ಲಿ ನೋಡ್ಕೊಳ್ಳಿ ಫ್ರೆಂಡ್ಸ್, ಇಲ್ಲಿ ನೋಡ್ಕೊಳ್ಳಿ. ನಂದು ITBP ಟ್ರೇಡ್ಸ್ಮನ್ನ ನಾನು ಫಿಸಿಕಲನ್ನು ಪಾಸ್ ಮಾಡ್ಕೊಂಬಂದಿದ್ದೀನಿ. ನೋಡ್ಕೊಳ್ಳಿ. ಇಲ್ಲಿ ನಿಮ್ಮದು ಅಕ್ಸೆಪ್ಟೆಡ್ ಅಂತ ಇದೆ. ಆಮೇಲೆ ನಿಮ್ಮದು ಕ್ವಾಲಿಫೈ ಆಗಿತ್ತು ಅಂದರೆ ನೋಡಿ, ನಂದು PET PST ಎರಡು ಕ್ವಾಲಿಫೈ ಆಯಿತಾ ನೋಡಿ. ಇಲ್ಲಿ ಕ್ವಾಲಿಫೈ ಅಂತ ಈ ಥರ ಇದನ್ನು ಕೊಡ್ತಾರೆ. ಕ್ವಾಲಿಫೈ ಆಗಿದೆ ಅಂತ ಈ ಥರ ಇಲ್ಲಿ ಕ್ವಾಲಿಫೈ ಅಂತ ಅಲ್ಲಿ ಟೈಪ್ ಮಾಡಿಬಿಡ್ತಾರೆ. ಕ್ವಾಲಿಫೈ ಆಗಿದೆ. ನೆಕ್ಸ್ಟ್ ಏನಿದೆ ಅಂದರೆ ಎಕ್ಸಾಮ್ ಇದೆ, ರಿಟನ್ ಟೆಸ್ಟ್ ಇದೆ. ನೆಕ್ಸ್ಟ್ ಅದೇ ಆಮೇಲೆ ಟ್ರೇಡ್ ಟೆಸ್ಟನ್ನು ಕೊಟ್ಟಿದ್ದಾರೆ. ಆಮೇಲೆ ಡಾಕ್ಯುಮೆಂಟು ಅವೆಲ್ಲ ಇವೆ. ನೋಡ್ಕೊಳ್ಳಿ ಫ್ರೆಂಡ್ಸ್, ನಿಮ್ಮದು ಇದೇ ಥರ ಲಾಗಿನ್ ಮಾಡ್ಕೊಳ್ಳಿ. ನಿಮ್ಮದು ಸ್ಟೇಟಸ್ ಕ್ವಾಲಿಫೈ ಅಂತ ಚೆಕ್ ಮಾಡ್ಕೊಳ್ಳಿ. ಯಾರೆಲ್ಲ ಟೆಲಿಕಮ್ಯುನಿಕೇಷನು, ಆಮೇಲೆ ಎನಿಮಲ್ ಟ್ರಾನ್ಸ್ಪೋರ್ಟ್, ಫಸ್ಟ್ ಎನಿಮಲ್ ಟ್ರಾನ್ಸ್ಪೋರ್ಟ್ ಎಕ್ಸಾಮ್ ನಡೀತಿದೆ. ಆಮೇಲೆ ಕಮ್ಯುನಿಕೇಷನ್ ಅಂತ ನಡೀತಿದೆ. ಆಮೇಲೆ ITBP ಟ್ರೇಡ್ಸ್ಮನ್ ಎಕ್ಸಾಮನ್ನು ನಡೆಸ್ತಾರೆ. ಲಾಸ್ಟು ಟ್ರೇಡ್ಸ್ಮನ್ ಎಕ್ಸಾಮ್ ಇದೆ. ಎಲ್ಲರೂ ವೇಟ್ ಮಾಡಬೇಕು. ಮತ್ತು ಯಾರೆಲ್ಲ ಸ್ಟಡಿ ಎಲ್ಲ ಮಾಡ್ತಾರೆ ಸ್ಟಡಿ ಮಾಡ್ಕೊಳ್ಳಿ. ಇಷ್ಟು ಮಾಹಿತಿನ ನಿಮ್ಗೆ ತಿಳಿಸ್ತಾ ಇದ್ದೀನಿ. ನೀವು ಅಲ್ಲಿ ಮೇಲೆ ಕ್ಲಿಕ್ ಮಾಡಿದರೆ ಮಾತ್ರ ಲಾಗಿನ್ ಆಗುತ್ತೆ, ಇಲ್ಲಿಕ್ಕೆ ಆಗೋಲ್ಲ. ಅಲ್ಲಿ ಕ್ಲಿಕ್ ಮಾಡಿ ಲಾಗಿನ್ ಮಾಡ್ಕೊಳ್ಳಿ. ಮತ್ತು ಮುಂದೆ ಬರುವಂಥ ಎಲ್ಲ ಜಾಬ್ ನೋಟಿಫಿಕೇಷನ್ ಕೂಡ ಅಪ್ಡೇಟ್ ಮಾಡ್ತಾ ಇದ್ದೀನಿ. ಆಮೇಲೆ ಕರ್ನಾಟಕ ಸ್ಟೇಟ್ ಏನು ಯೋಜನೆಗಳು ಅಂತ ಬರ್ತದೆ ಅದ್ರ ಬಗ್ಗೆ ಎಲ್ಲ ಅಪ್ಡೇಟನ್ನು ಮಾಡ್ತಾ ಇರ್ತೀನಿ. ಮುಂದೆ ಎಕ್ಸಾಮ್ ಡೇಟ್ಗೂ ಕೂಡ ವಿಡಿಯೋಗಳನ್ನ ಮಾಡಿ ಹಾಕ್ತೀನಿ. ಹಾಗೆ ಯಾರೆಲ್ಲ ನಮ್ಮ ವಿಡಿಯೋಗಳನ್ನ ನೋಡ್ತಾ ಇದ್ದಾರಲ್ಲ,
ಶೇರ್ ಸಬ್ಸ್ಕ್ರೈಬ್ ಲೈಕ್ ಮಾಡ್ಕೊಳ್ಳಿ. ಓಕೆ, ಮುಂದಿನ ವೀಡಿಯೋಲಿ ಸಿಗ್ತೀನಿ. ಓಕೆ, ಬಾಯ್.